ಸಮಸ್ತ ವೀಕ್ಷಕರಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಯಶಸ್ ನಾನು ಇವತ್ತು ತಿಳಿಸ್ಕೊಡಕ್ಕೆ ಬಂದಿರುವಂಥ ವಿಚಾರ ತುಂಬ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ನನ್ನ ವಿಡಿಯೋನ ಫುಲ್ ವಾಚ್ ಮಾಡಿ. ನಾವು ಯಾವಾಗಲೂ 2 ವೀಲರ್ ಬೈಕ್ ಇನ್ಶೂರೆನ್ಸ್ನ ಮಾಡಿಸ್ತೀವಿ, ಬಟ್ ಆ ಇನ್ಶೂರೆನ್ಸಲ್ಲಿ ಕೆಲವು ಆ್ಯಡ್ ಆನ್ಸ್ಗಳನ್ನ ನೆನಪೇ ಇಟ್ಕೊಳ್ಳಲ್ಲ ಆ್ಯಂಡ್ ಹೂವೇ ಕೂಡ ಮಾಡಿರಲ್ಲ ಅದನ್ನು ಆ್ಯಡ್ ಆನ್ ಮಾಡ್ಕೋಬೇಕಿತ್ತು ಅಂತ. ಯಾಕಂದರೆ ನಾವು ಯಾವಾಗಲೂ ಆಕ್ಸಿಡೆಂಟ್ ಆಗಿ ಅದು ಕೇಸ್ ಆಗಿ ಕೋರ್ಟ್ಗೆ ಹೋದಾಗ ನಮ್ಗೆ ಅರ್ಥ ಆಗುತ್ತೆ, ಅಥವಾ ನೀವು ಯೋಚನೆ ಮಾಡ್ತೀರಾ, ಅಯ್ಯೋ ನಾನು ಆ್ಯಡ್ ಆನ್ನ ಮಾಡ್ಕೋಬೇಕಿತ್ತಪ್ಪ ಅಂತ. ಆ ಆ್ಯಡ್ ಆನ್ ಏನಂದರೆ ಪಿಲ್ ಅಂಡ್ ರೈಡರ್ ಕವರೇಜ್ ಅಂತ. ಪಿಲ್ ಅಂಡ್ ರೈಡರ್ ಕವರೇಜ್ ಅಂದ್ರೆ ನಿಮ್ಮ ಹಿಂಬದಿಯ ವ್ಯಕ್ತಿಗೂ ಕೂಡ ಇನ್ಶೂರೆನ್ಸ್ ಕವರೇಜ್ ಆಗೋದು. ಜಸ್ಟ್ 200 to 300 rupees ಆಗುತ್ತೆ. ನಿಮ್ಮ ಇನ್ಶೂರೆನ್ಸ್ 900 rupees ಇದ್ರೆ ಅದ್ರ ಮೇಲೆ 200 ಮತ್ತೆ 300 rupees ಪೇ ಮಾಡಿದ್ರೆ ಸಾಕು, ಈ ಪಿಲ್ ಅಂಡ್ ರೈಡರ್ ಆಡ್ ಆನ್ ಆಗುತ್ತೆ. ಯಾಕೆ ಈ ಪಿಲ್ ಅಂಡ್ ರೈಡರ್ ಆಡ್ ಆನ್ ಮುಖ್ಯ ಆಗುತ್ತೆ ಅಂದ್ರೆ, ಹಿಂಗಡೆ ಕೂತಿರುವಂತ ವ್ಯಕ್ತಿ, ಪಿಲ್ ಅಂಡ್ ರೈಡರ್ ಅಂದ್ರೆ ಹಿಂಬದಿಯ ವ್ಯಕ್ತಿ ನಿಮ್ ತಂದೆನೋ ತಾಯಿನೋ ಅಥವಾ ಫ್ರೆಂಡೋ ಯಾರೋ ಆಗಿರ್ತಾರೆ ಅನ್ಕೊಳ್ಳಿ. ನೀವು ಗಾಡಿ ಓಡಿಸ್ಬೇಕಾದ್ರೆ ಹೋಗ್ಬಿಟ್ಟು ಮುಂಬದಿಯ ವ್ಯಕ್ತಿಗೆ ಗುದ್ದಿಸ್ಬಿಟ್ಟು ಅವ್ರಿಗೆ ಇಂಜುರಿ ಅಥವಾ ಡೆತ್ ಕಾಸ್ ಆದಾಗ ಇನ್ಶೂರೆನ್ಸ್ ಕಂಪ್ನಿ ನಿಮ್ ಕಡೆ ಅಂದ್ರೆ ರೈಡರಿಗೆ ಮಾತ್ರ ಪೇ ಮಾಡುತ್ತೆ, ಪಿಲ್ ಅಂಡ್ ರೈಡರ್ಗೆ ಪೇ ಮಾಡೋದಿಲ್ಲ. ಸಪೋಸ್ ನೀವೇನಾದ್ರು ಪಿಲ್ ಅಂಡ್ ರೈಡರ್ ಆಡ್ ಆನ್ ಮಾಡಿದೀರಾ ಅಂದ್ರೆ ಇಬ್ರು ವ್ಯಕ್ತಿ ಅಮೌಂಟ್ ಕೂಡ ಇನ್ಶೂರೆನ್ಸ್ ಕಂಪ್ನಿನೇ ಪೇ ಮಾಡುತ್ತೆ. ಯಾಕಂದ್ರೆ ರೀಸೆಂಟ್ ಆಗಷ್ಟೇ ಒಂದು ಕೇಸಲ್ಲಿ ಪಿಲ್ ಅಂಡ್ ರೈಡರ್ ಆಡ್ ಆನ್ ಆಗಿರ್ಲಿಲ್ಲ ಅಂತ ಇನ್ಶೂರೆನ್ಸ್ ಕಂಪ್ನಿ ಬರೀ ರೈಡರ್ ಪಾಲಿನ ಅಮೌಂಟ್ ಪೇ ಮಾಡ್ತು. ಅಲ್ಲಿ ಮಿಕ್ಕಿ 30 lakhs ಅಷ್ಟು ಅಮೌಂಟ್ ಪಿಲ್ ಅಂಡ್ ರೈಡರ್ ಕೈಯಿಂದ ಪೇ ಮಾಡಬೇಕಾಗಿತ್ತು ಬಂತು. ಪಾಪ ಪಿಲ್ ಅಂಡ್ ರೈಡರ್ಗೆ ಏನ್ ಗೊತ್ತಿರುತ್ತೆ, ಗಾಡಿ ಓಡಿಸ್ತಿರೋನ್ಗೆ ಗೊತ್ತಿರಬೇಕದು. ಪಿಲ್ ಅಂಡ್ ರೈಡರ್ ಸುಮ್ಮನೆ ಕೂತಿರ್ತಾರೆ, ಬಟ್ ನೀವು ಅನ್ಕೋಬಹುದು ಏನಕ್ಕೆ ಇದು ಆಡ್ ಆನ್ ಆಗಬೇಕು, ಏನಕ್ಕೆ ಪಿಲ್ ಅಂಡ್ ರೈಡರ್ ಏನ್ ತಪ್ಪಿದೆ ಅಂತ. ಬಟ್ ಲಾ MVC ಮೋಟರ್ ವೆಹಿಕಲ್ ಆಕ್ಟ್ ಹೇಳದೆ ಅದು ಪಿಲ್ ಅಂಡ್ ರೈಡರ್ ಇನ್ಶೂರೆನ್ಸ್ ಅಲ್ಲಿ ಆಡ್ ಆನ್ ಆಗಿಲ್ಲ ಅಂದ್ರೆ ಇನ್ಶೂರೆನ್ಸ್ ಯಾವುದೇ ಜವಾಬ್ದಾರಿ ಕೂಡ ಪಿಲ್ ಅಂಡ್ ರೈಡರ್ ಪರವಾಗಿರಲ್ಲ. ಇದು ಎರಡು ರೀತಿಲಿ ಮುಖ್ಯ ಆಗುತ್ತೆ. ಸಪೋಸ್ ನೀವು ಗಾಡಿಲಿ ಹೋಗ್ತಾ ನೀವು ಬಿದ್ರೂ ಕೂಡ ಪಿಲ್ ಅಂಡ್ ರೈಡರ್ ಜೊತೆ ಹಿಂಬದಿಯ ವ್ಯಕ್ತಿ ಜೊತೆ ಕೂಡ ಬಿದ್ರೂ ಕೂಡ ಇಬ್ರಿಗೂ ಕೂಡ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ ಅವಾಗ ಪಿಲ್ ಅಂಡ್ ರೈಡರ್ ಆಡ್ ಆನ್ ಆಗಿದ್ರೆ. ಅಂದ್ರೆ ಮೆಡಿಕಲ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಇನ್ಶೂರೆನ್ಸ್ ಕವರೇಜ್ ಇಬ್ರಿಗೂ ಕೂಡ ಆಗುತ್ತೆ. ನಿಮ್ ತಾಯಿ ತಂದೆನೋ ಹಿಂದೆ ಕೂತಿದ್ದಾರೆ ಅಂದ್ರೆ ಯೋಚನೆ ಮಾಡಿ, ಮುಂಬದಿಯ ವ್ಯಕ್ತಿಗೆ ಆಗಿರುವಂತ ಕಾಸ್ ಕಂಪನ್ಸೇಷನ್ ಅಮೌಂಟ್ ನ ಅವ್ರು ಕೊಡ್ತಾ ಇದ್ದಾರೆ ಅಂದ್ರೆ ಅದು ನಿಮ್ ಕುತ್ತಿಗೆಗೂ ಬಂದಂಗೆ ಸಹ ಅರ್ಥ. ಸೊ ಆದ್ರಿಂದ ಈಗಿನ ಹುಡುಗರು ಸಹ ಯಾವಾಗಲೂ ಗಾಡಿ ಓಡಿಸಬೇಕಾದ್ರೆ ತುಂಬಾ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಆಗಿ ಓಡಿಸ್ತಾ ಇರ್ತೀರಾ. ಅಂಡ್ ಇನ್ಶೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ವೆಹಿಕಲ್, ಬಿಕಾಸ್ ನಿಮ್ ಇನ್ಶೂರೆನ್ಸ್ ಮಾಡಿಸೋದಲ್ಲದೆ ಗಾಡಿ FC ಆಗಿರ್ಬೋದು, RC ಆಗಿರ್ಬೋದು, ಪ್ರತಿಯೊಂದು ಅಪ್ ಟು ಡೇಟ್ ಇರಬೇಕು. ಎಮಿಷನ್ ಟೆಸ್ಟ್ ಆಗಿರ್ಬೋದು, ಪ್ರತಿಯೊಂದು ಅಪ್ ಟು ಡೇಟ್ ಇರಬೇಕು. ಇದರಲ್ಲಿ ಒಂದಿಲ್ಲ ಅಂದ್ರೂ ಕೂಡ ಇನ್ಶೂರೆನ್ಸ್ ಕಂಪ್ನಿಯ ಕವರೇಜ್ ನಿಮ್ಗೆ ಆಗಲ್ಲ. ಮುಂಬದಿಯ ವ್ಯಕ್ತಿಗೆ ಒಂದು 1.70 crore ಪೇಮೆಂಟ್ ಕಾಂಪನ್ಸೇಷನ್ ಮಾಡಬೇಕು ಅಂತಾದ್ರೆ ನಿಮ್ಮ ಕೈಯಿಂದ ಪೂರ್ತಿ ಅಮೌಂಟ್ ಪೇ ಮಾಡಬೇಕಾಗಿ ಬರುತ್ತೆ. ಸಪೋಸ್ ನಿಮಗೆ ಪೇ ಮಾಡೋಕ್ಕಾಗಿಲ್ಲ ಅಂದ್ರೆ ನಿಮ್ಮ ಆಸ್ತಿಯನ್ನ ಜಪ್ತಿ ಮಾಡಕ್ಕೆ ಬರ್ತಾರೆ ಕೋರ್ಟ್ನಿಂದ. ಸೊ ಈ ವಿಚಾರವನ್ನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಅಂಡ್ ಆಲ್ಸೋ ಪಿಲ್ ಅಂಡ್ ರೈಡರ್ ಇನ್ಶೂರೆನ್ಸ್ ನ ದಯವಿಟ್ಟು ಎಲ್ಲರೂ ಆಡ್ ಆನ್ ಮಾಡ್ಕೊಳ್ಳಿ. ಇಟ್ಸ್ ಜಸ್ಟ್ ಅರೌಂಡ್ 200 to 300 rupees ನಿಮ್ಮ ಇನ್ಶೂರೆನ್ಸ್ ಜೊತೆಗೆ ಅದನ್ನ ಆಡ್ ಆನ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ಲೀಸ್ ಶೇರ್ ಇಟ್ ಟು ಎವ್ರಿವನ್. ಈ ವಿಡಿಯೋ ಎಲ್ರಿಗೂ ತಲುಪಲಿ, ಯಾಕೆಂದ್ರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ಪಿಲ್ ಅಂಡ್ ರೈಡರ್ ಪಾಲಿಸಿ ಅನ್ನೋದು. ನೀವು ಯಾವಾಗಲೇ ಇನ್ಶೂರೆನ್ಸ್ ಮಾಡಿಸಿದಾಗಲೂ ಇನ್ಶೂರೆನ್ಸ್ ಏಜೆಂಟ್ ಹತ್ರನೋ ಅಥವಾ ಇನ್ಶೂರೆನ್ಸ್ ಕಂಪ್ನಿಗೆ ಹೋಗ್ಬಿಟ್ಟು ಇನ್ಶೂರೆನ್ಸ್ ಮಾಡಿಸಿ, ಬಿಕಾಸ್ ಇಟ್ಸ್ ಟು ಇಂಪಾರ್ಟೆಂಟ್. ಪಿಲ್ ಅಂಡ್ ರೈಡರ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಶೇರ್ ಇಟ್ ಟು ಎವ್ರಿವನ್. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಮಗೆ ಅಷ್ಟೇ ನಾವೇ ಇನ್ಶೂರೆನ್ಸ್ ಮಾಡಬೇಕಾದ್ರೂ ಮರ್ತೋಗ್ತೀವಿ ಪಿಲ್ ಅಂಡ್ ರೈಡರ್ ಆಡ್ ಆನ್ ಮಾಡ್ಕೊಳ್ಳೋದು. ಯಾಕಂದ್ರೆ ಈ ವಿಚಾರ ಇನ್ಶೂರೆನ್ಸ್ ಕಂಪ್ನಿ ಎಲ್ಲೂ ಕೂಡ ಮೆನ್ಷನ್ ಮಾಡಿರಲ್ಲ, ಬಟ್ ನಾವು ಹೇಳಿ ಕೇಳ್ಬಿಟ್ಟು ಅವ್ರಿಗೆ ಆಡ್ ಆನ್ ಮಾಡಿಸ್ಕೋಬೇಕು.